ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ರಾಜಕೀಯದ ಒಂದು ಅತಿ ಸೂಕ್ಷ್ಮ ಪುಟವನ್ನ ತೆರೆದು ನೋಡೋಣ. ಇಲ್ಲಿ ಒಂದೊಂದು ಓಟು ಕೂಡ ಚಿನ್ನದಷ್ಟೇ ಬೆಲೆ ಬಾಳುತ್ತೆ. ಇದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ರೋಚಕ ಕಥಾನಕ. ಹಾಗಾದ್ರೆ ಈ ರಾಜಕೀಯ ಕಥನವನ್ನ ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ಅಲ್ವಾ? ನೋಡಿ, ನಮ್ಮ ಇವತ್ತಿನ ಚರ್ಚೆ ಈ ವಿಷಯಗಳ ಮೇಲೆ ನಡೆಯುತ್ತೆ. ಮೊದಲಿಗೆ ಒಂದು ಕ್ಷೇತ್ರದ ರಾಜಕೀಯ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಆ ಮಣ್ಣಿನ ಗುಣ, ಅಲ್ಲಿರೋ ಜನರ ಮನಸ್ಸಿನ ಮಾತು, ಅವರ ನಾಡಿಮಿಡಿತ ನಮಗೆ ಗೊತ್ತಿರಬೇಕು. ಅದನ್ನ ಮೊದಲು ನೋಡೋಣ. ನೋಡಿ, ಇದು ಬೆಂಗಳೂರಿನ ತರಹದ ನಗರ ಪ್ರದೇಶ ಅಲ್ಲ. ಇದು ಪಕ್ಕಾ ಹಳ್ಳಿ ಪ್ರದೇಶ. ಇಲ್ಲಿನ ಜನರ ಜೀವನ ಕಸಬಾ, ಗುಳೂರು, ಹೆಬ್ಬೂರು ಈ ತರಹದ ಹಳ್ಳಿಗಳ ಜೊತೆ ಹಾಸು ಹೊಕ್ಕಾಗಿದೆ. ಮುಖ್ಯವಾಗಿ ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ತುಂಬಾನೇ ಪ್ರಬಲ. ಆ ಎರಡು ಸಮುದಾಯಗಳು ಏನ್ ತೀರ್ಮಾನ ತಗೋತಾವೋ ಅದೇ ಇಲ್ಲಿನ ರಾಜಕೀಯದ ದಿಕ್ಸೂಚಿ ಅಂದ್ರೆ ತಪ್ಪಾಗಲ್ಲ. ಇಲ್ಲಿನ ಮತದಾರರ ದಿನನಿತ್ಯದ ಬದುಕೇ ಒಂದು ಸವಾಲು. ಸರಿಯಿಲ್ಲದ ರಸ್ತೆಗಳು, ಯಾವಾಗ ಬರುತ್ತೋ ಗೊತ್ತಿಲ್ಲದ ಕುಡಿಯೋ ನೀರು, ಯುವಕರಿಗೆ ಕೆಲ್ಸ ಇಲ್ಲ, ವ್ಯವಸಾಯದಲ್ಲಿ ನಷ್ಟ, ಈ ಎಲ್ಲಾ ಸಮಸ್ಯೆಗಳು ಅವರಲ್ಲಿ ಒಂದು ರೀತಿ ಹತಾಶೆ ಮತ್ತು ಹೋರಾಟದ ಕಿಚ್ಚನ್ನ ಒಟ್ಟಿಗೆ ಹುಟ್ಟುಹಾಕಿವೆ. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ 2023ರ ಚುನಾವಣೆಯಲ್ಲಿ ಜನ ಕೊಟ್ಟ ತೀರ್ಪು ಹೇಗಿತ್ತು? ಬನ್ನಿ ಈಗ ನೇರವಾಗಿ ಅಂಕಿಅಂಶಗಳನ್ನ ನೋಡೋಣ. ಕಥೆ ಅಲ್ಲೇ ಇದೆ. ಇದನ್ನೊಮ್ಮೆ ಗಮನಿಸೆ. 87.34%. ಒಬ್ಬೊಬ್ಬ, ಇದು ಅಸಾಧಾರಣವಾದ ಮತದಾನ. ಅಂದ್ರೆ ಜನರಿಗೆ ಬದಲಾವಣೆ ಬೇಕಿತ್ತು, ತಮ್ಮ ಮಾತನ್ನ ಯಾರಾದ್ರೂ ಕೇಳಬೇಕು ಅನ್ನೋ ಹಂಬಲ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇನ್ನು ಫಲಿತಾಂಶವನ್ನ ನೋಡಿದ್ರೆ ಸ್ಪರ್ಧೆ ಅದೆಷ್ಟು ತೀವ್ರವಾಗಿತ್ತು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಿ ಸುರೇಶ್ ಗೌಡ್ ಅವರು 48.90% ವೋಟ್ ಪಡೆದು ಗೆದ್ರು. ಆದ್ರೆ ಇದು ಗೆಲುವು ಅನ್ನೋದಕ್ಕಿಂತ ಜಸ್ಟ್ ಒಂದು ಕೂದಲೆಳೆ ಅಂತರದಲ್ಲಿ ಪಾರಾದ ಹಾಗೆ. ಈ ಇಡೀ ಚುನಾವಣೆಯ ಅಸಲಿ ಕಥೆ ಇರೋದೇ ಈ ನಂಬರಲ್ಲಿ, 4594. ಯೋಚನೆ ಮಾಡಿ, 1,82,000ಕ್ಕೂ ಹೆಚ್ಚು ಜನ ವೋಟ್ ಹಾಕಿದ್ರು. ಆದರೆ ಗೆದ್ದವರು ಯಾರು, ಸೋತವರು ಯಾರು ಅಂತ ನಿರ್ಧಾರ ಮಾಡಿದ್ದು ಬರೀ 4,500 ವೋಟುಗಳು. 2018ಕ್ಕೆ ಹೋಲಿಸಿದ್ರೆ ಇದು ದೊಡ್ಡ ಪಲ್ಲಟವೇ ಸರಿ. ಯಾಕಂದ್ರೆ ಆಗ ಜೆಡಿಎಸ್ ಪಕ್ಷ ಸುಮಾರು 5,640 ವೋಟುಗಳ ಅಂತರದಿಂದ ಗೆದ್ದಿತ್ತು. ಅಂದ್ರೆ ನೋಡಿ, ಈ ಕ್ಷೇತ್ರದ ರಾಜಕೀಯ ಗಾಳಿ ಎಷ್ಟು ಬೇಗ ದಿಕ್ಕು ಬದಲಿಸುತ್ತೆ, ಸ್ಪರ್ಧೆ ಎಷ್ಟು ಟಫ್ ಇರುತ್ತೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ರಾಜಕೀಯ ಸ್ಪರ್ಧೆ ಏನೇ ಇರಲಿ, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕು ನೀಡಿದೆ. ಹಾಗೆಯೇ ಪ್ರತಿಯೊಬ್ಬ ಪ್ರಜೆಯೂ ಮಾಹಿತಿಪೂರ್ಣವಾಗಿ, ಜವಾಬ್ದಾರಿಯುತವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಅವಕಾಶವನ್ನ ಗೌರವಿಸಬೇಕು. ಇದು ಪ್ರಜಾಪ್ರಭುತ್ವದ ಅಡಿಪಾಯ. ಸರಿ, ಇಷ್ಟೊಂದು ಜಿದ್ದಾಜಿದ್ದಿನ ವಾತಾವರಣದಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲೋದು ಹೇಗೆ ಸಾಧ್ಯ? ಆ ಗೆಲುವಿನ ಹಿಂದಿನ ಗುಟ್ಟೇನು? ಬನ್ನಿ, ಅದನ್ನೇ ಈಗ ವಿಶ್ಲೇಷಣೆ ಮಾಡೋಣ. ಈ ಸ್ವಾಟ್ ಅನಾಲಿಸಿಸ್ ನೋಡಿದಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಂದ್ರೆ ಅಭ್ಯರ್ಥಿಯ ಶಕ್ತಿ, ದೌರ್ಬಲ್ಯ, ಅವಕಾಶಗಳು ಮತ್ತು ಸವಾಲುಗಳು. ಹಾಲಿ ಶಾಸಕರು 3 ಬಾರಿ ಎಂಎಲ್ಎ ಆಗಿರೋದು, ಸ್ಥಳೀಯರು ಅನ್ನೋದು ಅವರ ದೊಡ್ಡ ಬಲ. ಆದ್ರೆ ವಿರೋಧ ಪಕ್ಷಗಳು ಒಂದಾದ್ರೆ ಅದು ಅಷ್ಟೇ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಅಷ್ಟೇ ಅಲ್ಲ, ವಿಶ್ಲೇಷಣೆಯ ಪ್ರಕಾರ ಹಾಲಿ ಶಾಸಕರಿಗೆ ನಮ್ಮೂರಿನವರು, ನಮಗೆ ಗೊತ್ತಿರುವವರು ಅನ್ನೋ ಕಾರಣಕ್ಕೆ 100ಕ್ಕೆ 85 ಪಾಯಿಂಟ್ ಸಿಗುತ್ತೆ. ಹಳ್ಳಿಗಾಡಿನ ರಾಜಕೀಯದಲ್ಲಿ ಇದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಇಲ್ಲ. ಆದ್ರೆ ಆಡಳಿತ ವಿರೋಧಿ ಅಲೆ ಯಾಕಿತ್ತು? ಯಾಕಂದ್ರೆ ಮತದಾರರು ಒಂದು ರೀತಿ ಹತಾಶೆಯ ಚಕ್ರದಲ್ಲಿ ಸಿಲುಕಿದ್ದಾರೆ. ಸರ್ಕಾರದ ಯೋಜನೆಗಳು ಸರಿಯಾದ ಸಮಯಕ್ಕೆ ತಲುಪಲ್ಲ, ರಸ್ತೆ, ನೀರಿನಂತಹ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಯುವಕರಿಗೆ ಉದ್ಯೋಗವಿಲ್ಲ. ಇದೇ ಅವರ ಅಸಮಾಧಾನಕ್ಕೆ ಮೂಲ ಕಾರಣ. ಹಾಗಾದ್ರೆ ಇಂಥ ಒಂದು ಕಾಂಪ್ಲೆಕ್ಸ್ ಪರಿಸ್ಥಿತಿಯನ್ನ ನಿಭಾಯಿಸಿ ಮುಂದೆ ಹೋಗೋದು ಹೇಗೆ? ಇದಕ್ಕೊಂದು ದಾರಿ ಇದೆಯಾ? ಬನ್ನಿ, ಒಂದು ಸಂಭಾವ್ಯ ಕಾರ್ಯತಂತ್ರದ ನೀಲನಕ್ಷೆಯನ್ನ ನೋಡೋಣ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ವಿಶ್ಲೇಷಣೆಗಳು ಹೇಳೋದೇನು ಅಂದ್ರೆ, ಹಾಲಿ ಶಾಸಕರ ವೈಯಕ್ತಿಕ ಕ್ರೆಡಿಬಿಲಿಟಿ, ಅಂದ್ರೆ ಅವರ ಮೇಲಿರೋ ನಂಬಿಕೆಯೇ ಅವರ ದೊಡ್ಡ ಆಸ್ತಿ. ಇದನ್ನ ಬೇರೆಯವರು ಸುಲಭವಾಗಿ ಕಾಪಿ ಮಾಡೋಕ್ಕಾಗಲ್ಲ. ಇದು ಅವರ ಯೂನಿಕ್ ಶಕ್ತಿ. ಈ ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ತುಂಬಾನೇ ಮುಖ್ಯ. ಇಂದಿನ ಡಿಜಿಟಲ್ ಯುಗದಲ್ಲಿ ಜನರ ವೈಯಕ್ತಿಕ ಮಾಹಿತಿಯನ್ನು ಗೌರವಿಸುವುದು ಕೂಡ ಅಷ್ಟೇ ಅವಶ್ಯಕ. ಭಾರತದ ಡಿಪಿಟಿಪಿ ಕಾಯ್ದೆಯ ಚೌಕಟ್ಟಿನಡಿಯಲ್ಲಿ ಜನರ ಒಪ್ಪಿಗೆ ಇಲ್ಲದೆ ಅವರ ಡೇಟಾವನ್ನು ಬಳಸದಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಇದನ್ನೇ ಚತುರ್ಮುಖ ಸಿದ್ಧಾಂತ ಅಂತ ಕರೆಯಬಹುದು. ಅಂದ್ರೆ 4 ಮುಖದ ಒಂದು ಸ್ಟ್ರಾಟಜಿ. ಇದು ಮತದಾರರ ಜೊತೆ ವ್ಯವಸ್ಥಿತವಾಗಿ ಮಾತಾಡೋಕೆ ಸಹಾಯ ಮಾಡುತ್ತೆ. ಶಿವನಂತೆ ಆಕ್ರಮಣಕಾರಿಯಾಗಿ ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸೋದು, ವಿಷ್ಣುವಿನ ಹಾಗೆ ಸ್ಥಿರ ಆಡಳಿತದ ಭರವಸೆ ಕೊಡೋದು, ಬ್ರಹ್ಮನ ರೀತಿ ಹೊಸ ಹೊಸ ಐಡಿಯಾಗಳನ್ನ ತರೋದು ಮತ್ತು ದುರ್ಗೆಯ ತರಹ ರೈತರ ಪರವಾಗಿ ನಿಲ್ಲೋದು.
ಈ ಸ್ಟ್ರಾಟಜಿಯನ್ನ ಕಾರ್ಯರೂಪಕ್ಕೆ ತರಲು ಕೆಲವು ಸ್ಪಷ್ಟವಾದ ಹೆಜ್ಜೆಗಳಿವೆ. ಮೊದಲನೇದು ಹೇಮಾವತಿ ನೀರು, ಇದನ್ನೇ ಮುಖ್ಯ ಅಜೆಂಡಾ ಮಾಡ್ಕೊಳ್ಳೋದು. ಎರಡನೇದು HAL ಏರೋಸಿಟಿ ತರಹದ ದೊಡ್ಡ ಪ್ರಾಜೆಕ್ಟ್ಗಳನ್ನ ತೋರಿಸಿ ನೋಡಿ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳೋದು. ಮತ್ತು ಮುಖ್ಯವಾಗಿ ಜನರ ಸಮಸ್ಯೆ ಕೇಳೋಕೆ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಕುಂದುಕೊರತೆ ಸಮಿತಿ ಮಾಡೋದು. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮಗೆ ಒಂದು ಸತ್ಯವನ್ನ ಮನದಟ್ಟು ಮಾಡಿಕೊಡುತ್ತೆ. ಕೇವಲ 4,500 ವೋಟುಗಳ ಗೆಲುವು ಅನ್ನೋದು ಸಂಭ್ರಮಿಸುವ ಟ್ರೋಫಿಯಲ್ಲ, ಅದು ಹೆಗಲ ಮೇಲಿರೋ ದೊಡ್ಡ ಜವಾಬ್ದಾರಿ. ಇಷ್ಟು ಸೂಕ್ಷ್ಮವಾದ ಜನಾದೇಶವನ್ನ ಗಟ್ಟಿಯಾದ ಶಾಶ್ವತವಾದ ನಂಬಿಕೆಯಾಗಿ ಹೇಗೆ ಬದಲಾಯಿಸ್ತಾರೆ ಅನ್ನೋದೇ ಮುಂದಿರೋ ಅತಿದೊಡ್ಡ ಸವಾಲು. ಈ ಸವಾಲಿಗೆ ಉತ್ತರ ಕಾಲವೇ ಕೊಡಬೇಕು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.